ಕ್ಯಾಮೆರಾ ಕಣ್ಣಿಗೆ ಎಲ್ಲೇ ಎಲ್ಲಿದೆ. ಸಾರ್ವಜನಿಕ ವೇದಿಕೆಗಳಲ್ಲಿ ಸೆಲೆಬ್ರಿಟಿಗಳ ಖಾಸಗಿತನವನ್ನೇ ಕಸಿದುಕೊಳ್ಳುತ್ತಿರುವ ಲಿಪ್ ರೀಡಿಂಗ್ ವಿಡಿಯೋಗಳು. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸದೊಂದು ಅಪಾಯಕಾರಿ ಟ್ರೆಂಡ್ ವ್ಯಾಪಕವಾಗುತ್ತಿದೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿ ಬೀಳುವ ತಾರೆಯರು ಪರಸ್ಪರ ಏನು ಮಾತಾಡಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಲಿಪ್ ರೀಡಿಂಗ್ ಮೂಲಕ ವಿಶ್ಲೇಷಿಸುವ ವಿಡಿಯೋಗಳು ವೈರಲ್ ಆಗುತ್ತಿವೆ. ಇತ್ತೀಚಿನ ದ ಗಾರ್ಡಿಯನ್ ಪತ್ರಿಕೆಯ ವರದಿಯೊಂದು ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಪ್ರಸ್ತಾಪಿಸಿದ್ದು, ಸಾರ್ವಜನಿಕ ವೇದಿಕೆಗಳಲ್ಲಿ ಸೆಲೆಬ್ರಿಟಿಗಳ ಖಾಸಗಿತನ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದೆ ಎಂಬ ಚರ್ಚೆಗೆ ಮರುಜೀವ ನೀಡಿದೆ. ಸಾರ್ವಜನಿಕ ಕಾರ್ಯಕ್ರಮಗಳು, ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಅಥವಾ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದಾಗ ತಾರೆಯರ ಮೇಲೆ ಕ್ಯಾಮೆರಾಗಳು ಕೇಂದ್ರೀಕೃತವಾಗಿರುವುದು ಸಹಜ. ಆದರೆ ಪಕ್ಕದಲ್ಲಿ ಕುಳಿತವರೊಂದಿಗೆ ಅತ್ಯಂತ ಆಪ್ತವಾಗಿ ಅಥವಾ ರಹಸ್ಯವಾಗಿ ಹಂಚಿಕೊಳ್ಳುವ ಮಾತುಗಳನ್ನು ಲಿಪ್ ರೀಡಿಂಗ್ ಮೂಲಕ ಡಿಜಿಟಲ್ ಜಗತ್ತು ಬಿಡಿಸಿಡುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಇದು ಕೇವಲ ಅಭಿಮಾನಿಗಳ ಕುತೂಹಲದ ವಿಷಯವಾಗಿ ಉಳಿದಿಲ್ಲ. ಬದಲಾಗಿ ಸಾಮಾಜಿಕ ಜಾಲತಾಣಗಳ ವೀಕ್ಷಣೆ ಮತ್ತು ಲೈಕ್ಸ್ಗಳ ದಾಹಕ್ಕೆ ವ್ಯಕ್ತಿಯೊಬ್ಬರ ಖಾಸಗಿ ಸಂಭಾಷಣೆಯನ್ನು ಬಲಿಪಶು ಮಾಡಿದಂತಿದೆ. Stop. Look more friendly. Look motivated. I might. ಇದರ ಹಿಂದಿರುವ ಪ್ರಮುಖ ಅಪಾಯವೆಂದರೆ ತಪ್ಪಾದ ಅರ್ಥೈಸುವಿಕೆ. ತುಟಿಗಳ ಚಲನೆಯನ್ನು ಆಧರಿಸಿ ಮಾಡುವ ವಿಶ್ಲೇಷಣೆಗಳು ಯಾವತ್ತೂ ಸಂಪೂರ್ಣ ನಿಖರವಾಗಿರುವುದಿಲ್ಲ. ಸಂದರ್ಭವನ್ನು ಅರಿಯದೆ ಕೇವಲ ತುಟಿಯ ಚಲನೆಯನ್ನು ಆಧರಿಸಿ ಸೃಷ್ಟಿಸುವ ಒಂದು ಸಣ್ಣ ತಪ್ಪು ಗ್ರಹಿಕೆ ವಿಡಿಯೋ ತಾರೆಯರ ವೃತ್ತಿ ಜೀವನ, ವೈಯಕ್ತಿಕ ಸಂಬಂಧಗಳು ಹಾಗೂ ಸಾರ್ವಜನಿಕ ವರ್ಚಸ್ಸಿನ ಮೇಲೆ ಗಂಭೀರ ಪರಿಣಾಮ ಬೀರಬಲ್ಲದು. ತಂತ್ರಜ್ಞಾನ ಬೆಳೆದಂತೆಲ್ಲ ಕ್ಯಾಮೆರಾಗಳು ಕೇವಲ ದೃಶ್ಯವನ್ನಷ್ಟೇ ಅಲ್ಲ, ಸೆಲೆಬ್ರಿಟಿಗಳ ನೆಮ್ಮದಿಯನ್ನೂ ಕದಿಯುತ್ತಿವೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಪಬ್ಲಿಕ್ ಫಿಗರ್ ಎಂಬ ಹಣೆಪಟ್ಟಿಯ ಹೆಸರಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಂವಿಧಾನಬದ್ಧವಾಗಿರುವ ಮೂಲಭೂತ ಖಾಸಗಿತನ ಹಕ್ಕನ್ನು ಕಸಿದುಕೊಳ್ಳುವುದು ನೈತಿಕವಾಗಿ ಎಷ್ಟು ಸರಿ? ಸೆಲೆಬ್ರಿಟಿಗಳು ಸಾರ್ವಜನಿಕ ವ್ಯಕ್ತಿಗಳೇ ಆಗಿರಬಹುದು, ಆದರೆ ಅವರು ಸಾರ್ವಜನಿಕ ಆಸ್ತಿಯಲ್ಲ. ಕ್ಯಾಮೆರಾಗಳು ಆನ್ ಆಗಿದ್ದಾಗಲೂ ಅವರ ಉಸಿರು ಮತ್ತು ಮಾತುಗಳಿಗೆ ಒಂದು ಗೌಪ್ಯತೆಯ ಪರದೆಯ ಅಗತ್ಯವಿದೆ. ಡಿಜಿಟಲ್ ಯುಗದಲ್ಲಿ ವೀಕ್ಷಕರ ಕುತೂಹಲಗಳಿಗೆ ಒಂದು ನೈತಿಕ ಎಲ್ಲೆ ಇರಲೇಬೇಕು. ಇಲ್ಲವಾದರೆ ಸಮಾಜವಾಗಿ ನಾವು ಇನ್ನೊಬ್ಬರ ಖಾಸಗಿ ಬದುಕಿನ ಕಾವಲುಗಾರರಾಗುವ ಬದಲು ಕದ್ದು ಆಲಿಸುವ ಕಳ್ಳರಾಗುತ್ತಿದ್ದೇವೆ ಎಂಬುದನ್ನು ಮರೆಯಬಾರದು.